ಡೊಂಕು ಹಣ್ಣುಗಳಲ್ಲಿ ಡೊಂಕು ಬಾಳೆಯ ಹಣ್ಣು. ಡೊಂಕುಂಟು ಒಳಗೆ ರುಚಿಯುಂಟು. ಸಜ್ಜನರ ಡೊಂಕು ಲೇಸಂದ ಸರ್ವಜ್ಞ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಮೇಷ್ಟ್ರು. ಈ ದಿನದ ತಿಳಿವು ನನ್ನ ನೆಚ್ಚಿನ ವಿದ್ಯಾರ್ಥಿ ಮೋನೀಶ್ ಹೆಚ್ಚೊಟ್ಟಿಗೆ. ಸರ್ವಜ್ಞನವರ ಅದ್ಭುತವಾಗಿರುವಂತಹ ತ್ರಿಪದಿ. ನಾವು ಎಂಥವ್ರ ಜೊತೆಗೆ ಸ್ನೇಹವನ್ನು ಬೆಳೆಸಬೇಕು? ನಾವು ಹೊಸದಾಗಿ ಸ್ಕೂಲಿಗೆ, ಶಾಲೆಗೆ, ಕಾಲೇಜಿಗೆ ಸೇರುವಾಗ ಸ್ನೇಹವನ್ನು ಮಾಡ್ತೇವೆ. ಮೊದಲನೇ ಸರಿ ನಾವು ಎಂಥವ್ರ ಜೊತೆಗೆ ಸ್ನೇಹವನ್ನು ಮಾಡ್ತೇವೆ? ಅವನು ನೋಡ್ಲಿಕ್ಕೆ ಸ್ವಲ್ಪ ಬೆಳಗಿದ್ದ ಅಂದರೆ, ಸ್ವಲ್ಪ ಸ್ಮಾರ್ಟ್ ಆಗಿದ್ದಾನೆ ಅಂತ ಅಂದರೆ, ಅವನ ಜೊತೆಗೆ ಒಂದಷ್ಟು ಹುಡುಗರು ಇದ್ದಾರೆ ಅಂತ ಅಂದರೆ, ಸೆಂಟರ್ ಆಫ್ ಐಕಾನಿಕ್ ಅವನು ಆಗಿದ್ದಾನೆ ಅಂತ ಅಂದರೆ, ಆಮೇಲೆ ಇನ್ನೊಂದು ಹೆಜ್ಜೆ ಮುಂದೆ ಹೋದ್ವಿ ಅಂತ ಅಂದರೆ ಅವನ ಹತ್ರ ಎಕ್ಸ್ಪೆನ್ಸಿವ್ ಪೆನ್ಗಳಿದಾವ, ಬುಕ್ಸು, ಬ್ಯಾಗು, ಅಂದರೆ ಸ್ವಲ್ಪ ಅವನ ಹತ್ರ ಶ್ರೀಮಂತಿಕೆ ಇದೆಯಾ, ಅದನ್ನು ನೋಡಿ ನಾವು ಸ್ನೇಹ ಮಾಡಿಬಿಡ್ತೇವೆ. ಬರ್ತಾ 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 ಅವನು ನಮ್ಮ ಸ್ನೇಹಕ್ಕೆ ಗೌರವ ಕೊಟ್ಟ ಅಂತ ಅಂದರೆ ಸರಿ, ಇಲ್ಲ ಅಂತ ಅಂದರೆ ಅವನೇನಾದರೂ ನಮ್ಮನ್ನು ಕಿಚಾಯಿಸ್ತಿದ್ದಾನೆ, ನಮ್ಮನ್ನು ಛೇಡಿಸ್ತಿದ್ದಾನೆ, ಎಲ್ಲರ ಮುಂದೆ ನಮಗೆ ಅವಮರ್ಯಾದೆ ಮಾಡ್ತಿದ್ದಾನೆ ಅಂದರೆ ಸಹಜವಾಗಿ ಅವನ ಫ್ರೆಂಡ್ಶಿಪ್ಪಿಂದ ದೂರ ಆಗ್ತೇವೆ ನಾವು. ಆಮೇಲೆ ಯಾರ ಜೊತೆಗೆ ನಮ್ಮ ಫ್ರೆಂಡ್ಶಿಪ್ ಬೆಳೆಯುತ್ತೆ? ನಮಗೆ ಗೊತ್ತಿಲ್ಲದೇನೆ ನಮ್ಮ ಭಾವನೆಗಳಿಗೆ ಯಾರು ಸ್ಪಂದಿಸ್ತಾರೋ ಅಂಥವ್ರ ಜೊತೆಗೆ ನಾವು ಸ್ನೇಹವನ್ನು ಮಾಡ್ತೇವೆ. ಅಂದರೆ ನನ್ನ ಮಾತುಗಳನ್ನು ಅವನು ಕೇಳ್ತಾನೆ, ಆ ಮಾತಿಗೆ ಗೌರವಿಸ್ತಾನೆ, ತಮಾಷೆ ಮಾಡ್ತಾನೆ, ರೇಗಿಸೋದಿಲ್ಲ, ನನ್ನ ಜೊತೆ ಖುಷಿಯಾಗಿರ್ತಾನೆ, ಕಿಚಾಯಿಸೋದಿಲ್ಲ. ಅವನು ನೋಡ್ಲಿಕ್ಕೆ ಕುಂಟನೇ ಇರಲಿ, ಕುರುಡನೇ ಇರಲಿ, ಕುರೂಪಿನೇ ಇರಲಿ, ಮೆಳ್ಳಗಣ್ಣೇ ಇರಲಿ, ಹೇಗೇ ಇರಲಿ, ಬಡವನೇ ಆಗಿರಲಿ, ಅವನ ಮನಸ್ಸನ್ನು ನೋಡಿ ಆಮೇಲೆ ನಾವು ಸ್ನೇಹವನ್ನು ಬೆಳೆಸ್ತೇವೆ. ಸರ್ವಜ್ಞನವರು ಇಂಥವ್ರಿಗೆ ಅಂತಾನೆ ಈ ತ್ರಿಪದಿಯನ್ನ ಬರೆದಿರುವಂತಹದ್ದು. ಯಾವ ತ್ರಿಪದಿ ಅದು? ಡೊಂಕು ಹಣ್ಣುಗಳಲ್ಲಿ ಡೊಂಕು ಬಾಳೆಯ ಹಣ್ಣು. ಡೊಂಕುಂಟು ಒಳಗೆ ರುಚಿಯುಂಟು. ಸಜ್ಜನರ ಡೊಂಕು ಲೇಸಂದ ಸರ್ವಜ್ಞ. ನೋಡಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ನಮ್ಮ ಸರ್ವಜ್ಞನವರು. ಡೊಂಕು ಹಣ್ಣುಗಳಲ್ಲಿ ಡೊಂಕು ಬಾಳೆಯ ಹಣ್ಣು. ಡೊಂಕುಂಟು ಒಳಗೆ ರುಚಿಯುಂಟು. ಸಜ್ಜನರ ಡೊಂಕು ಲೇಸೆಂದ ಸರ್ವಜ್ಞ. ಇದರ ಅರ್ಥವನ್ನ ಸಾಲಿನಿಂದ ಸಾಲಿಗೆ ಹೇಗೆ ಅರ್ಥ ಬರುತ್ತೆ ತಿಳ್ಕೊಳ್ಳೋಣ ನೋಡಿ. ಡೊಂಕು ಹಣ್ಣುಗಳಲ್ಲಿ ಡೊಂಕು ಬಾಳೆಯ ಹಣ್ಣು. ಹಣ್ಣುಗಳಲ್ಲೇ ಡೊಂಕಾದ ಹಣ್ಣು ಬಾಳೆಯ ಹಣ್ಣು. ಡೊಂಕುಂಟು ಒಳಗೆ ರುಚಿಯುಂಟು. ಎಷ್ಟು ಡೊಂಕಿದೆಯೋ ಅಷ್ಟೇ ರುಚಿಯಿಂದ ಕೂಡಿದೆ. ಸಜ್ಜನರ ಡೊಂಕು ಲೇಸೆಂದ ಸರ್ವಜ್ಞ. ಸಜ್ಜನರು ಅಂದರೆ ಒಳ್ಳೆಯ ವ್ಯಕ್ತಿಗಳು. ಅವರ ಬಾಹ್ಯ ಸೌಂದರ್ಯವನ್ನು ಕುರುಪವಾಗಿದ್ದರೂ ಹಣ್ಣಿನ ರುಚಿ ಹಾಗೆ ಆಂತರಿಕ ಸೌಂದರ್ಯ ಒಳ್ಳೆಯ ನಡತೆ ಗುಣಗಳಿಂದ ಕೂಡಿರುತ್ತದೆ. ನೋಡಿ ಎಷ್ಟು ಅದ್ಭುತವಾಗಿರುವಂತಹ ಅರ್ಥವನ್ನ ತಿಳಿಸಿದ್ದಾರೆ. ಹಣ್ಣುಗಳಲ್ಲೇ ಡೊಂಕಾಗಿರೋ ಹಣ್ಣು ಬಾಳೆಹಣ್ಣು. ಬಾಳೆಹಣ್ಣು ಡೊಂಕುಂಟು, ಆದ್ರೆ ಎಷ್ಟು ಡೊಂಕಿದೆಯೋ ಅಷ್ಟೇ ರುಚಿಯಿಂದ ಕೂಡಿರುವಂತಹ ಹಣ್ಣದು. ಡೊಂಕುಂಟು ಒಳಗೆ ರುಚಿಯುಂಟು. ಸಜ್ಜನರ ಡೊಂಕು ಲೇಸೆಂದ ಸರ್ವಜ್ಞ. ಸಜ್ಜನರು ಅಂದ್ರೆ ಯಾರು? ಒಳ್ಳೆಯ ವ್ಯಕ್ತಿಗಳು. ಯಾರು ಸಜ್ಜನು ಅಂದ್ರೆ? ಒಳ್ಳೆಯ ವ್ಯಕ್ತಿಗಳು. ಈ ಒಳ್ಳೆಯ ವ್ಯಕ್ತಿಗಳು ನೋಡ್ಲಿಕ್ಕೆ ಕುಂಟ್ರಿರ್ಲಿ, ಕುರೂಪ್ರಿರ್ಲಿ, ಕಪ್ಪಗಿರ್ಲಿ, ಮೆಳ್ಳಗಣ್ಣಿರ್ಲಿ, ಹೇಗಾದ್ರೂ ಇರ್ಲಿ, ಅವರ ಬಾಹ್ಯ ಸೌಂದರ್ಯ ಮುಖ್ಯ ಆಗೋದಿಲ್ಲ, ಆಂತರಿಕ ಸೌಂದರ್ಯ ಮುಖ್ಯ. ಹಾಗಾಗಿ ವ್ಯಕ್ತಿಯ ಬಾಹ್ಯ ಸೌಂದರ್ಯಕ್ಕೆ ಗೌರವ ಕೊಡದೇನೆ ಆಂತರಿಕ ಸೌಂದರ್ಯವನ್ನು ನೋಡಿ ನಾವು ಸ್ನೇಹವನ್ನು ಮಾಡಬೇಕು ಅಂತ ಅಂದು ಸರ್ವಜ್ಞನವರು ಹೇಳ್ತಾ ಇದ್ದಾರೆ. ಸರ್ವಜ್ಞನವರು ಏನಂತ ಹೇಳ್ತಿದ್ದಾರೆ? ಹಾಗಾಗಿ ನಾವು ಕೂಡ ವ್ಯಕ್ತಿಯ ಬಾಹ್ಯ ಸೌಂದರ್ಯವನ್ನು ಗಮನಿಸದೆ ಆಂತರಿಕ ಸೌಂದರ್ಯವನ್ನು ನೋಡಿ ಸ್ನೇಹವನ್ನು ಬೆಳೆಸೋಣ. ಧನ್ಯವಾದಗಳು. ಶುಭ ದಿನ.